ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆಯು ಆಯ್ಕೆ ಎ 128, ಬಿ 100, ಸಿ 1000, ಡಿ 225. ಸೊ ಇಲ್ಲಿ ಏನ್ ಹೇಳತ್ತೆ, ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವಂತಹ ಫಲಿತಾಂಶವೇ ಏನ್ ಹೇಳಿ ಪೂರ್ಣ ಘನ ಸಂಖ್ಯೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ 128. ಸೊ ಇದು ಯಾವುದೇ ಪೂರ್ಣ ಸಂಖ್ಯೆ ಆಗಲ್ಲ. ಸೊ 5 ರ ಘಾತ 3 ನೋಡಿ, 5 ರ ಘಾತ 3 ಅಂದ್ರೆ 5 25, 25 125 ಬರುತ್ತೆ. 6 ರ ಘಾತ 3 ಅಂದ್ರೆ ಎಷ್ಟು ಬರುತ್ತೆ? 6 36, 36 216. ಸೊ ಇದು 128 ಇರೋದ್ರಿಂದ ಸೊ ಇದು ಪೂರ್ಣ ಘನ ಆಗೋದಿಲ್ಲ. ಸೊ ಬಿ ಎಂಬುದು ಏನಾಗತ್ತೆ ಹೇಳಿ 10 ರ ಘಾತ 2. ಸೊ ಪೂರ್ಣ ವರ್ಗ ಸಂಖ್ಯೆ ಆಗತ್ತೆ. ಸೊ ಹಾಗಾಗಿ ಪೂರ್ಣ ಘನ ಸಂಖ್ಯೆ ಆಗೋದಿಲ್ಲ. ಸೊ ಅದೇ 225 ಸೊ ಎಂಬುದೇನಾಯ್ತು 15 ಘಾತ 2. ಸೊ ಅಂದ್ರೆ ಪೂರ್ಣ ವರ್ಗ ಸಂಖ್ಯೆ ಆಗತ್ತೆ. 15 ಗುಣಿಸು 15 ಮಾಡಿದ್ರೆ ನಮ್ಗೆ 225 ಸಿಗತ್ತೆ. ಸೊ ಹಾಗಾಗಿ ಇದೊಂದು ಪೂರ್ಣ ವರ್ಗ ಸಂಖ್ಯೆ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದು ಕೂಡ ಪೂರ್ಣ ಘನ ಸಂಖ್ಯೆ ಆಗೋದಿಲ್ಲ. ಸೊ ಉಳಿದಿರುವಂತಹ ಆಯ್ಕೆ ಯಾವ್ದಾಯ್ತು? ಸಿ ಅಲ್ವಾ? ಸೊ ಇದೇನಾಯ್ತು ಹೇಳಿ 10 ಗುಣಿಸು 10 ಗುಣಿಸು 10. ಸೊ 10ನ್ನ 3 ಬಾರಿ ಗುಣಿಸಿದಾಗ ನಮ್ಗೆ ಒಂದು ಘನ ಸಂಖ್ಯೆ ಸಿಗತ್ತೆ. 10 ಇಂಟು 10 ಇಂಟು 10 ಎಷ್ಟಾಯ್ತು? 1000 ಅಲ್ವಾ? ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು? 1000. ಸೊ ಹಾಗಾಗಿ ಸಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.